ನಮಸ್ಕಾರ. 26, 27, 28 ಜನವರಿ 2024 3 ದಿನಗಳ ಕಾಲ ಕೂಡಲ ಸಂಗಮದಲ್ಲಿ ನಡೆಯುವ ವಚನ ಧ್ಯಾನ ಮಹಾಸಂಗಮ ಧ್ಯಾನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ವಿಶ್ವಗುರು ಬಸವಣ್ಣನವರು ನೀಡಿದ ಅದ್ಭುತವಾದ ಧ್ಯಾನವನ್ನು ನಮ್ಮ ಜೀವನದಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡು ಆಚರಿಸಿದಾಗ ಮಾತ್ರ ನಮ್ಮ ಜೀವನ ಅರ್ಥ ಪರಮಾರ್ಥವನ್ನು ಪಡೀತದೆ. ಇಂಥ ಸರಿಯಾದ ಜ್ಞಾನವನ್ನು ಪಡೆಯಲು ನಮಗೆ ಸರಿಯಾದ ಬುದ್ಧಿ ಬೇಕು. ಆ ಸರಿಯಾದ ಬುದ್ಧಿಯನ್ನು ಪಡೆಯಲು ನಮಗಿರುವ ಏಕೈಕ ಮಾರ್ಗ ಮತ್ತು ಸುಲಭವಾದ ಮಾರ್ಗವೆಂದರೆ ಅದುವೇ ಆನಾಪಾನಸತಿ ಧ್ಯಾನ ಮಾರ್ಗ. ಇಂತಹ ಅದ್ಭುತವಾದ ಜ್ಞಾನವನ್ನು ಪಡೆಯಲು ತಾವೆಲ್ಲರೂ ಕೂಡಲ ಸಂಗಮಕ್ಕೆ ಆಗಮಿಸಬೇಕೆಂದು ವಿನಂತಿಸುತ್ತೇವೆ. ಧನ್ಯವಾದಗಳು. ಸಮಸ್ತ ಧ್ಯಾನಿ ಹಾಗೂ ಶರಣ ಬಂಧುಗಳಿಗೆ ಶರಣಾರ್ಥಿಗಳು. ಜನವರಿ 26, 27, 28, 2024 ಈ 3 ದಿವಸಗಳ ಕಾಲ ಜಗತ್ತಿಗೆ ಕಾಯಕ ತತ್ವವನ್ನು ಸಾರಿದ ಪವಿತ್ರ ಭೂಮಿಯಿಂದ ಬಂದಂಥ ವಿಶ್ವಗುರು ಬಸವಣ್ಣನವರ ಈ ಪವಿತ್ರ ಭೂಮಿಯಲ್ಲಿ 3 ದಿನಗಳ ಕಾಲ ವಚನ ಧ್ಯಾನ ಮಹಾಸಂಗಮ ಕಾರ್ಯಕ್ರಮ ಜರುಗ್ತಾ ಇದ್ದು, ಎಲ್ಲ ಧ್ಯಾನಿಗಳು ಶರಣರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಧ್ಯಾನದಿಂದ ಮುಕ್ತಿಯನ್ನು ಪಡೆಯಲು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ತಮಗೆಲ್ಲರಿಗೂ ಶರಣಾರ್ಥಿಗಳು. ತಮಗೆ ಶರಣಾರ್ಥಿ ಸರ್. ನಮಸ್ಕಾರ ತಮಗೂ. ಮುತ್ತಣ್ಣವರೇ, ಈ ಕಾರ್ಯಕ್ರಮಕ್ಕೆ ತಾವು ವಚನ ಧ್ಯಾನ ಮಹಾಸಂಗಮ ಅಂತ ಒಂದು ಟೈಟಲನ್ನು ಕೊಟ್ಟಿದ್ದೀರಿ. ಇದರ ಅರ್ಥ ಏನು ಸ್ವಲ್ಪ ಬಿಡಿಸಿ ಹೇಳಿ. ಸರಿ ಸರ್. ಭಾಳ ಅದ್ಭುತವಾದ ಪ್ರಶ್ನೆಯನ್ನು ನಮ್ಮ ಪ್ರಭುಸ್ವಾಮಿ ಅವರು ಕೇಳಿದ್ರು. ವಚನ ಧ್ಯಾನ ಸಂಗಮ ಅಂತ ಹೆಸರಿಡಲಿಕ್ಕೆ ಕಾರಣ ಏನಂದರೆ, ಜಗತ್ತಿಗೆ ವಚನ ತತ್ವ ಸಾರವನ್ನು, ಕಾಯಕ ತತ್ವ ಸಾರವನ್ನು ವಿಶ್ವಕ್ಕೆ ನೀಡಿದಂತಹ ಬಸವಣ್ಣನವರು ತನ್ನ ತಾನರಿದರೆ ತಾನೇ ದೇವನೋಡ, ಈ ಎಂಬ ಒಂದು ತತ್ವ ಇದೆಯಲ್ಲ, ಆ ತತ್ವಕ್ಕೆ ಬ್ರಹ್ಮರ್ಷಿ ಪತ್ರಿಜಿಯವರು ಏನಂದ್ರೆ ಅಂತರಂಗದ ಅರಿವಿಗೆ ಧ್ಯಾನ. ಈ ಎರಡೂ ತತ್ವಗಳು ನನ್ನನ್ನು ನಾನು ನೋಡುವುದು. ಎಲ್ಲಿ ನೋಡಬೇಕು? ಅಂತರಂಗದಲ್ಲಿ ನೋಡುವುದು. ಆದ್ದರಿಂದ ವಚನ ಮಾತು ಅತ್ಯಂತ ಸರಳ ಭಾಷೆಯಲ್ಲಿ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕಾಯಕವೇ ಕೈಲಾಸ, ಸಕಲ ಜೀವಾತ್ಮರಿಗೆ ಲೇಸನ ಬಯಸುವ ಕೂಡಲ ಸಂಗನ ಶರಣರೆಲ್ಲ ಕುಲಜರು. ಇಂಥ ಅದ್ಭುತ ವಚನಗಳನ್ನು ಜಗತ್ತಿಗೆ ನೀಡಿದಂತಹ ಬಸವಣ್ಣರೊಂದಿಗಿರುವಂಥ ಎಲ್ಲ ಮಹಾಶರಣರ ಆ ವಚನಗಳ ಒಂದು ಅರ್ಥದ ಅನುಭವ ನಮಗಾಗಲೆಂದು ನಮ್ಮ ಪಿರಮಿಡ್ ಮೆಡಿಟೇಷನ್ ಸೊಸೈಟಿಯವರಿಂದ ಅಂತರಂಗದ ಅರಿವಿಗೆ ಧ್ಯಾನ ಬ್ರಹ್ಮರ್ಷಿ ಪತ್ರಿಜಿಯವ್ರದ್ದು ತನ್ನ ತಾನರಿದರೆ ತಾನೇ ದೇವನೋಡ ಎಂಬ ಬಸವಣ್ಣವರ ತತ್ವ ಎರಡೂ ಕೂಡ ಸಮ್ಮಿಳಿತ ಆಗೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ವಚನ ಧ್ಯಾನ ಸಂಗಮ ಎಂಬ ಅದ್ಭುತ ಹೆಸರನ್ನು ನಾವು ನೀಡಿದ್ದೇವೆ. ಈ ವಚನ ಧ್ಯಾನ ಮಹಾಸಂಗಮಕ್ಕೆ ತಾವೆಲ್ಲರೂ ಆಗಮಿಸಿ ಧ್ಯಾನ ಮಾಡಿ. ಯಾಕಂದರೆ ಮುಕ್ತಿಗೆ ಎರಡೇ, ಒಂದು ಧ್ಯಾನ, ಒಂದು ಭಕ್ತಿ. ಭಕ್ತಿಯೊಂದಿಗೆ ಧ್ಯಾನ ಸೇರಿದಾಗ ನಮಗೆಲ್ಲರಿಗೂ ಮುಕ್ತಿ ಸಿಗುವುದು ಖಂಡಿತ. ತಾವೆಲ್ಲರೂ ಭಾಗವಹಿಸಿ ಧ್ಯಾನದೊಂದಿಗೆ ಮುಕ್ತಿಯನ್ನು ಪಡೆಯಿರಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ತಮ್ಮೊಂದಿಗೆ ತಮ್ಮ ಪರಿವಾರನ ಕರೆದುಕೊಂಡು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು ಸ್ವಾಗತ ಸುಸ್ವಾಗತ. ಪ್ರಭುಸವರವರೇ, ತಮ್ಮ ಕ್ವಶನಿಗೆ ಉತ್ತರ ಸಿಕ್ತು ಅಂತ ಅನ್ಸುತ್ತೆ. ಒಳ್ಳೆಯ ಒಂದು ಟೈಟಲ್ ಅನ್ನು ಇಟ್ಕೊಂಡಿದ್ದಾರೆ, ವಚನ ಧ್ಯಾನ ಸಂಗಮ. ವಚನದೊಂದಿಗೆ ಧ್ಯಾನದೊಂದಿಗೆ ಮಹಾಸಂಗಮ ಅಂತಂದ್ರೆ ಇಲ್ಲಿ ಕೂಡಲ ಸಂಗಮದಲ್ಲಿ ಪವಿತ್ರ ಕ್ಷೇತ್ರದಲ್ಲಿ ಇರೋದ್ರಿಂದ ಮಹಾಸಂಗಮ ಸೇರಿದೆ. ಅದರ ಜೊತೆಗೆ ಧ್ಯಾನದೊಂದಿಗೆ ವಚನ ಧ್ಯಾನ ಮಹಾಸಂಗಮ. ಈ ಒಂದು ಕಾರ್ಯಕ್ರಮಕ್ಕೆ ಏನು ನಿರೀಕ್ಷೆ ಇದೆ 10,000 ಜನದ್ದು, ಬಹುಶಃ ಈ ಒಂದು ಹೆಸರಿನಿಂದನೇ ಅದು ದುಪ್ಪಟ್ಟು ಆಗ್ಬಹುದು ಅಂತಕ್ಕಂಥದ್ದು ನಮ್ಮ ಒಂದು ನಿರೀಕ್ಷೆ ಇದೆ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಬಹುಶಃ ಈ ಉತ್ತರ ಕರ್ನಾಟಕ ಭಾಗದೊಳಗೆ ಸ್ವಲ್ಪ ಧ್ಯಾನದ್ದು ಎಲ್ಲೋ ಒಂದು ಕಡೆ ಆಸಕ್ತಿ ಕಡಿಮೆ ಇರತಕ್ಕಂತಹ ಸಂದರ್ಭದಲ್ಲಿ ಇಂಥ ಒಂದು ಪವಿಕ್ಷೇತ್ರದಲ್ಲಿ ಇಂಥ ಒಂದು ವಚನ ಧ್ಯಾನ ಸಂಗಮ ಏನು ಇಟ್ಕೊಂಡಿದ್ದೀರಿ, ಬಹುಶಃ ಅತ್ಯಂತ ಪ್ರಸ್ತುತವಾಗಿರ್ತಕ್ಕಂಥದ್ದು. ಬಹುಶಃ ಇಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಇದಕ್ಕೆ ಸ್ಪಂದನೆ ಮಾಡ್ತಾರೆ
ತಮ್ಮ ನಿರೀಕ್ಷೆಗೂ ಮೀರಿ ಏನು ಸಂಘಟಕರು ಇಲ್ಲೊಂದು ಯೋಚನೆಯನ್ನು ಮಾಡಿದ್ದಾರೆ, ಇದು ಅತ್ಯಂತ ಫಲಪ್ರದವಾಗ್ತತಿ ಅಂತಕ್ಕಂಥದ್ದನ್ನ ಈ ಪುಣ್ಯ ಭೂಮಿಯಲ್ಲಿ ಕೂಡ ನಾನು ಬಸವಣ್ಣನವರ ಆಶೀರ್ವಾದದೊಂದಿಗೆ ಈ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅಂತಲೂ ಕೂಡ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. जय हो पत्री जी, ಜೈ ಹೋ ಪತ್ರಿ ಜಿ, जय सस्याहार जगत, ಜೈ ಸಸ್ಯಾಹಾರ ಜಗತ್, जय पिरामिड जगत, ಜೈ ಪಿರಮಿಡ್ ಜಗತ್, जय हो बसवಣ್ಣ, ಜೈ ಹೋ ಬಸವಣ್ಣ, ಜೈ ಹೋ ಕೂಡಲ ಸಂಗಮ, ಜೈ ಹೋ ಕೂಡಲ ಸಂಗಮ, ಜೈ ಹೋ ಕೂಡಲ ಸಂಗಮ. ಜೈ ಹೋ ಕೂಡಲ ಸಂಗಮ.